ಏಯ್ ಹೇಳ ಮ್ಯಾಕೆ ಸುಮ್ಕೆ ಬಂದು ಗಾಡಿ ಮುಂದೆ ಬೀಳ್ತೀಯಲ್ಲ, ಎಂತ ಕಚ್ಚಡ ನನ್ನ ಮಗ ಇರಬೇಕು ನೀನು. ಅಯ್ಯಪ್ಪ ಎರಡ ನಾನು ಅಡ್ಡಪ್ಪನ ನೀನೇ ಬಂದು ಬೇಕಂತ ಕೂತಿದ್ದು. ಅಡ ಸಿಕ್ಕಾಪಟ್ಟೆ ಕಾಲೆಲ್ಲ ನೋಯ್ತೈತೆ. ಆ ಮೂಳೆ ಮುರಿದೋಗ್ಬಿಡೈತೆ ಅನ್ಸುತ್ತೆ. ಆ ಕಾಲು ಮುರಿದೋಗಿರೋ ಪರವಾಗಿಲ್ಲ. 1,000 ಇಲ್ಲ 500 ರೂಪಾಯಿ ಕೊಡು, ನಾನೇ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊತೀನಿ. ಕಾಲು ಏನ 1000? ಏಯ್ ಪರ್ಶು ನಾನೇ ಅಂತ ಹೇಳ. ಏನ್ಲ 1000 ಬೇಕೇನ್ಲ? 1000 ಕೊಡ್ತೀನಿ, ತೆಗಿಲ್ಲ ಖರ್ಚಿಪ್ಪ. ಅದೆಲ್ಲ ಏನು ಬೇಡ ಬಿಡಿ, ಹೋಯ್ತೀನಿ. ಏಯ್ ತೆಗಿಲ್ಲ. ಏಯ್ ಸೀನಾ, ಯಾಕಲ ಇಂಥ ಪರಿಸ್ಥಿತಿ ಬಂತು ನಿಂಗೆ? ಅದು ಪರ್ಶು ಅದು ಅಲ್ಲಿ ಆಟಾಡ್ತಿದ್ವಾ, ಹಂಗೆ ಓಡ್ಕ ಬಂದೆ, ಗೊತ್ತಿಲ್ಲದೆ ಗುದ್ಬಿಟ್ಟು ಕೆಳಗಡೆ. ಏಯ್ ಸೀನಾ, ದಿಟ ಯಾವುದು ಸುಳ್ಳು ಯಾವುದು ನನಗೆ ತಿಳಕಿಲ್ವೇನ್ಲ? ಯಾಕಲ ಸೀನಾ, ನಿಜ ಹೇಳ, ಏನಾಯ್ತು? ನಾನೇನು ತಿಳಿ ಪುರುಷು, ರಶ್ಮಿ ನನ್ನ ಮನೆಯಿಂದ ನನ್ನ ಆಚೆಗೆ ಹಾಕ್ಬಿಟ್ಟವಳೆ. ಬೀದಿದ್ದ ಆಗಿತ್ತು, ಕಡೆ ಆಗ್ಬಿಟ್ಟಿತ್ತು. ನಾಯಿ ಕುಯ್ ಅಂತ ಐತಲ್ಲ ಅನ್ಕೊಂಡ್ರೆ ಬಾಯಿಗೆ ರೊಟ್ಟಿ ಕಚ್ಕ ಬಂದೈತೆ. ಈ ರೊಟ್ಟಿನ ಸಿವು ಮನೆಯವ್ರಿಗೆಲ್ಲ ಚೂರೇ ಹಾಕಿ ಬಾಲ ಅಲ್ಲಾಡ್ಸಂಗೆ ಮಾಡ್ಕೋಬೋದು. ಲೈ ಸೀನಾ, ಅಳಿಬ್ಯಾಡ್ದು ಕಲ. ಗಂಡಸರು ಕಣ್ಣೀರು ಹಾಕ್ಬ್ಯಾಡ್ದು. ನಾನು ಇವನಲ್ಲ ಎಲ್ಲ ನೋಡ್ಕೊತೀನಿ, ನನ್ನ ಜೊತೆ ಬಾ. ಬೇಡ ಪುರ್ಸು, ಹೋಯ್ತೀನಿ. ಏಯ್ ಸೀನಾ, ನೀನು ಎಲ್ಲೂ ಹೋಗಿಲ್ಲ, ನೀನು ನಮ್ಮ ಇದಕ್ಕಲ್ಲ, ನಾನು ನೋಡ್ಕೊತೀನಿ ಅಂತ ಹೇಳುದ್ನಲ್ಲ. ನಡಿ ಗಾಡಿ ಬಾ. ಸೀನಾ ಬಂದ ಅನ್ಸುತ್ತೆ. ಅಪ್ಪ ನೀನಾ? ಯಾಕವ, ಬೇರೆ ಯಾರ್ಯಾರ ಬರ್ಬೇಕಾಗಿತ್ತಾ? ಇನ್ನೂ ಮನೆಗೆ ಬಂದಿಲ್ಲ ಅಪ್ಪ, ನೀನೇನಾದ್ರೂ ನೋಡ್ದ್ಯಾ? ವೇಸ್ಟ್ ಮಾಡಿ ನಾನು ಯಾಕೆ ನೋಡ್ಲಿ? ಅಪ್ಪ ಸೀನನ್ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ. ಈ ಜಗತ್ನಲ್ಲಿ ಅವನು ಬಿಟ್ಟು ಬೇರೆ ಯಾರಿಗೂ ನಾನು ಹಿಂಗೆ ಹೇಳಲ್ಲ. ಅಪ್ಪ ಅವ್ನು ನಿಂಗೆ ಏನ್ ಮಾಡಿದಾನೆ? ನಿಂಗೆ ಯಾಕೆ ಅಷ್ಟೊಂದು ಕೋಪ? ಅವನೇನು ಮಾಡಿಲ್ಲ ಅಂತಾನೆ ಕೋಪ. ನಿನ್ನನ್ನು ಮದುವೆ ಮಾಡ್ಕೊಂಡು ದೊಡ್ಡ ಜಮೀನ್ದಾರಣಿ ಮಾಡ್ತೀನಿ ಅಂತ ಹೇಳ್ದ. ಅದು ಆಗಲಿಲ್ಲ. ಅಪ್ಪಂತವ ಜಗಳ ಮಾಡ್ಕೊಂಡು ಆಸ್ತಿನಾದರೂ ಇಸ್ಕೊಬತ್ತಾನ ಅಂತ ನೋಡಿದೆ. ಅದು ಆಗಲಿಲ್ಲ. ಜಿಮ್ನಲ್ಲಿ ಕಾಸು ಮಾಡಿ ಮನೆ ಮೇಲೆ ಮನೆ ಕಟ್ತಾನೆ ಮೈಸೂರಲ್ಲಿ ಅಂತ ಅನ್ಕೊಂಡೆ. ಅದು ಆಗಲಿಲ್ಲ. ಇನ್ಕೆ ಏನೂ ಮಾಡದೇ ಇರೋ ಬೇಕೂಫನ್ನ ವೇಸ್ಟ್ ಮಾಡಿ ಅನ್ನೋದಲ್ದೆ ಇನ್ನೇನಮ್ಮ ಅನ್ನಕ್ಕಾಯ್ತದೆ? ಅವ್ನು ಏನ್ ಮಾಡದೆ ಇದ್ರೂ ಪರವಾಗಿಲ್ಲ, ನನಗೆ ತಾಳಿ ಕಟ್ಟಿದ್ರೆ ಅಷ್ಟೇ ಸಾಕು. ಥೂ ಬಿಡ್ತು ಅನ್ನೋ. ಅಲ್ಲ, MLA ಬಗ್ಗೆ ಯೋಚನೆ ಮಾಡು ಅಂತ ಹೇಳಿದೆ, ಈ ಲೋಪರಿಂದ ಬಿದ್ದಿದೆಯಲ್ಲ. ಅಲ್ಲ, ಒಂದು ತುತ್ತು ಅನ್ನ ಹಾಕಕ್ಕೂ ಯೋಗ್ತಾ ಇಲ್ಲದೆ ನಿಂತವನೇ ಕೈ ಓಡ್ತಾನೆ. ಇಂಥ ಗಂಡಸನ್ನ ಯಾವ ಹೆಣ್ಣು ಗಂಡ ಅಂತ ಒಪ್ಕೊಳಕ್ಕಿಲ್ಲ. ನೋಡಪ್ಪ, ಮೊದ್ಲಾದ್ರೆ ಸೀನಾ ನನ್ ಗಂಡ ಆಗ್ಬೇಕು ಅಂತ ಆಸೆ ಇತ್ತು, ಆದ್ರೆ ಇವಾಗ ನನ್ ಗೆಲ್ಬೇಕು ಅಂದ್ರೆ ಸೀನಾ ಗಂಡ ಆಗ್ಲೇಬೇಕು. ರಶ್ಮಿ ಮುಂದೆ ನನ್ ಗೆದ್ದು ತೊಡೆ ತಟ್ಬೇಕು ಅಂದ್ರೆ ಸೀನಾ ನನ್ ಕುತ್ತಿಗೆ ತಾಳಿ ಕಟ್ಟಬೇಕು. ಅವಳಿಂದ ಸೀನಾ ನಾನು ಕಿತ್ಕೋಬೇಕು, ಅವಾಗ್ಲೇ ನನಗೆ ಸಮಾಧಾನ. ಇಲ್ಲ ಅಂದ್ರೆ ನನ್ನ ಕೈ ಕಾಲ ಆಡಲ್ಲ. ನೀನ್ ಮಾಡಿರೋ ಅವಮಾನದಿಂದಾನೇ ಸೀನಾ ಹೊರಗೆ ಹೋಗಿರೋದು. ಎಷ್ಟೇ ಫೋನ್ ಮಾಡಿದ್ರು ಅವ್ನು ರೆಸ್ಪಾನ್ಸ್ ಮಾಡ್ತಿಲ್ಲ. ಅಕಸ್ಮಾತ್ ಅವ್ನು ಹೋದನ್ ವಾಪಸ್ ಮನೆಗೆ ಬಂದಿಲ್ಲ ಅಂತ ಇಟ್ಕೋ, ನಿನ್ನನ್ ಮಾತ್ರ ಸುಮ್ಮನೆ ಬಿಡಲ್ಲ, ನೆನ್ಪಿರ್ಲಿ. ದಣಿ, ನಮ್ಮ ತೋಟದೆಯ ಬೋಪ ಸಣ್ಣಗದೆ ನೇರಳೇನು ಇಕ್ಕಿತ ತಕೊಳ್ಳಿ. ದಣಿ, ನಮ್ಮ ಚುಕ್ ದೊಣ್ಗಳು ಒಳ್ಳೆ ಮೀನನ್ನ ಬೇಟೆ ಆಡ್ಕೊಂಡು ಬರ್ತಾವ್ರೆ. ಉಪಯೋಗಕ್ಕೆ ಬಂದರೆ ಉಪಯೋಗಿಸ್ಕೋಬೋದು. ಹರಿಯಕ್ಕೆ ಬಂದಾಗ ಹಂದಿನೂ ಚಂದ, ನಮ್ಮ ಉಪಯೋಗಕ್ಕೆ ಯಾರು ಬಂದ್ರೇನು ಎಲ್ಲ ಚಂದವೇ ಅಲ್ವಾ? ಅದು ದಿಟ್ವೆಯ. ಆದರೂ ತಂದೆಗಿಂತ ಮಗ ಬೋ ಬುದ್ಧಿವಂತ ಅಂತ ಊರಿನ ಜನ ಎಲ್ಲ ಆಡೋದನ್ನು ಕೇಳುವಾಗ ಬೋ ಖುಷಿ ಆಯ್ತದೆ ಅಲ್ವ್ರ? ನನ್ನ ಮಗ ಅಂದರೆ ಹಾಗೆ ಕಣೋ. ಅವನು ಈ ಮೊಸಳೆ ಥರ ಯಾವಾಗಲೂ ಬಾಯಿ ತೆಕ್ಕೊಂಡು ಕೂತಿರಲ್ಲ, ಬಾಯಿ ಮುಚ್ಕೊಂಡು ಕಾಯ್ತಾ ಇರ್ತಾನೆ.
ಈ ಬಲಿಯಾಗೋ ಪ್ರಾಣಿ ಹತ್ರಕ್ಕೆ ಬಂದಾಗ ಬಾಯಿ ತೆಗೆದು ಗಬಕ್ಕಂತ ಬೇಟೆ ಆಡ್ತಾನೆ. ಬಲಿಯಾಗೋ ಪ್ರಾಣಿಗೆ ತಾನು ಬಲಿ ಆಗ್ತಿದ್ದೀನಿ ಅಂತ ಗೊತ್ತೇ ಆಗಲ್ಲ. ಅಷ್ಟರಲ್ಲಿ ನನ್ನ ಮಗ ಬೋಡ್ದು ಬಾಯಲ್ಲಿ ಹಾಕೊಬಿಡ್ತಾರೆ ಅಲ್ಲೂರ. ಪರ್ಸು ನಂಗೆ ಯಾಕೋ ಬೇಡ ಅನಿಸ್ತೈತೆ, ನಾನು ಹೊಂಟೈತೀನಿ. ಒಳಗೆ ಬಂದರೆ ರತ್ನಕ್ಕ ಇರ್ತಾಳೆ. ಏ ಸೀನಾ, ಅವಳು ಒಳಗಿರ್ತಲ್ಲ ಕಲ, ಅಷ್ಟು ಗೊತ್ತೇ ನಾನು ಕರ್ಕೊಂಡ್ಬಿಟ್ಟಾನೆ. ಬಾ, ನೀನು ತಲೆ ಕೆಡ್ಸ್ಕೊಬೇಡ, ಅಪ್ಪಯ್ಯನ ಮಾತಾಡ್ಸುವೆ. ಓಹೋ, ಮಿಲ್ಟ್ರಿ ಬೇಟೆನೇ ಬರ್ತಾ ಇದೆ. ಒಳ್ಳೆಯದೇ ಒಳ್ಳೆಯದೇ ಅಲ್ವಾ? ಇನ್ನೇನು ತಲೆ ಕೆಡ್ಸ್ಕೊಬೇಡ ಅಪ್ಪಯ್ಯ ಅವರೇ. ಅಪ್ಪಯ್ಯ ನೋಡಿಲ್ಲಿ ಯಾರು ಬಂದವ್ರೆ ಅಂತ. ಅಯ್ಯೋ 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 ಅಯ್ಯೋ, ಯಾಕೋ ಕಂದ ಹೀಗಾಗೋಗಿದೆಯಾ? ನಿನ್ನ ಮೈ ನೋಡಿದ್ರೆ ಅನ್ನನೇ ತಿಂದಂಗಿಲ್ವಲ್ಲೋ, ನಿನ್ನ ಕಣ್ಣು ನೋಡ್ತಾ ಇದ್ರೆ ನಿದ್ದೆನೇ ಇಲ್ದಂಗಿದೆಯಲ್ಲೋ. ಯಾಕೋ ಕಂದ ಹೀಗಾಗೋಯ್ತು? ನಮ್ಮ ಸೀನಿಂಗ್ ಏನಾಯ್ತು ಛತ್ರಿ? ಏನಿದು, ಯಜಮಾನ್ರು ನನ್ನ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರಲ್ಲ. ಅದೇ ಯಜಮಾನ್ರೆ, ನನ್ನ ಮನೆಯಿಂದ ಆಚೆ ಹಾಕಿರೋ ವಿಷಯ ನಿಮಗೂ ಗೊತ್ತಲ್ವಾ? ಏನೇ ಆದರೂ ಮನೆ ಮಗನ ಹೊರಗಡೆ ಹಾಕಬಾರ್ದಾಗಿತ್ತು ಸೀನಾ. 10 ಮಕ್ಕಳನ್ನ ಹೆತ್ತರು ಸತ್ತ ಮಗನ್ನ ಮರೆಯಲ್ಲ ಜನ. ಮಾದಪ್ಪ ನಿನಗೆ ಹಿಂಗೆ ಮಾಡಬಾರ್ದಾಗಿತ್ತು. ಹೋಗಲಿ ಬಿಡು, ಇದು ಅವನ ತಪ್ಪಲ್ಲ. ಸಮಯ ಕೆಟ್ಟದ್ದು. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಏನು ಮಾಡೋಕ್ಕಾಗುತ್ತೆ? ಛತ್ರಿ, ದಣಿ, ನಮ್ಮ ಸೀನಿಗೆ ನೊರೆ ಹಾಲು ಕರೆದಿಟ್ಟಿದ್ದಾರೆ, ತೊಗೊಂಡು ಬಾವು. ಆಯ್ತು ದಣಿ. ಆಮೇಲೆ ಸಕ್ಕರೆ ಹಾಕಿಸ್ಬೇಡ. ನಮ್ಮ ಸೀನಂದು ಜಿಂಬಾಡಿ ಬಾದಾಮಿ ಏಲಕ್ಕಿ ಎಲ್ಲ ಕುಟ್ಟಿಸಿ ಚೆನ್ನಾಗಿ ಬೆರೆಸಿ ತೊಗೊಂಡ್ಬಾ. ಸರಿ ದಣಿ. ಯಜಮಾನ್ರೆ, ಇದೆಲ್ಲ ಬೇಕಾಗಿರಲಿಲ್ಲ. ಇರಲಿ ಕಣೋ, ನೀನು ನನ್ನ ಮಗ ಇದ್ದಂಗೆ ಅಲ್ವೇದೋ. ಹೆಣ್ಣು ಹೆತ್ತು ತಿಳಿತು, ಮಣ್ಣು ಉತ್ತು ತಿಳಿತು ಅನ್ನೋ ಹಾಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತು ಕಣೋ ನನಗೆ. ನನಗೂ ಒಬ್ಬ ಮಗ ಇದ್ದಾನೆ, ನೀನು ನನಗೆ ಇನ್ನೊಬ್ಬ ಮಗ ಇದ್ದಂಗೆ. ಮನೆವರೆಗೂ ಬಂದಿದ್ದೀಯ ಅಂದಮೇಲೆ ನಿನ್ನನ್ನು ಹಾಗೆ ಸುಮ್ಮನೆ ಕಳ್ಸೋಕ್ಕಾಗುತ್ತೇನಾ? ಏನೋ ಪರ್ಷ? ಹ್ಞೂ ಅಪ್ಪಯ್ಯ, ಪಾಪ ನಮ್ಮ ಸೀನಾ ಸಾನೇ ಕಷ್ಟ ಆಗವನೆ. ಅವನ ಜಾಬ್ನಾಗೆ ₹1 ದುಡ್ಡಿಲ್ಲ. ಅಲ್ಲಿ ರೋಡಲ್ಲಿ ಹೋಗಿ ಬರೋ ಗಾಡಿಗಳಿಗೆಲ್ಲ ಗುದ್ಕೊಂಡು 500,000 ಸಿಗ್ತದೆ ಅನ್ನೋ ಆಸೆಗೆ ಬಂದು ರೋಡಲ್ಲಿ ಬಿದ್ದಿದ್ದ.